ನಮ್ಮ ಹಾಗೆ ಶಂಕರ್ ಮತ್ತು ಸೋನು ಗಾಢವಾಗಿ ಪ್ರೀತಿಸುತ್ತಿದ್ದರು. ಹಾಗೆ ಪರಸ್ಪರ ಪ್ರೀತಿಸುತ್ತಿದ್ದಾಗ ಸೋನುವಿಗೆ ಬೇರೆ ಒಂದು ವರ ಬಂದು ಮದುವೆಯಾಗುತ್ತೇನೆ ಅಂದ. ಆಮೇಲೆ ಏನಾಗುತ್ತದೆ? ಶಂಕರ್ಗೆ ಕೈ ಕೊಟ್ಟು ಸೋನು ಆ ಮದುವೆಗೆ ಒಪ್ಪಿಕೊಂಡಳು ಅಷ್ಟೇ. ಛೆ, ಎಂಥ ಹುಡುಗಿ! ಅದನ್ನು ನೆನಪು ಮಾಡಿಕೊಂಡ್ರೆ ನನಗೆ ಭಯವಾಗುತ್ತಿದೆ. ಅದ್ಯಾಕೆ? ನಿನಗೂ ಹಾಗೆ ಬೇರೆ ಯಾರಾದರೂ ಬಂದು ಮದುವೆ ಆಗುತ್ತೇನೆಂದು ಹೇಳಬಹುದಲ್ಲ, ಅದಕ್ಕೆ ನಾನು ಒಪ್ಪಬೇಕಲ್ಲ. ನನಗಿಂತಲೂ ಒಳ್ಳೆಯ ವರ ಎಂದು ನಿನಗೆ ಅನಿಸಿದರೆ ನೀನೇನು ಮಾಡ್ತೀಯಾ? ಯಾರೇ ಬಂದರೂ, ಎಂತಹ ವರ ಬಂದರೂ ನಾನು ಧೈರ್ಯವಾಗಿ ಹೇಳುತ್ತೇನೆ, ನಾನು ಬೇರೆಯೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ, ನನಗೆ ಈ ಮದುವೆಗೆ ಇಷ್ಟ ಇಲ್ಲ, ನನ್ನನ್ನು ತಂಗಿ ಎಂದು ತಿಳಿಯಿರಿ ಎಂದು. ಬೇಷ್ ಬೇಷ್. ನನಗೆ ಮಾತ್ರವಲ್ಲ, ನಿಮಗೂ ಬೇರೆ ಮದುವೆ ಬರ್ಬೋದಲ್ಲ. ನನಗಿಂತಲೂ ಸುಂದರಿ ಹಾಗೂ ಹಣವಂತರ ಮನೆಯ ಹುಡುಗಿ ಆದರೆ ಏನು ಮಾಡ್ತೀರಿ? ನನ್ನನ್ನು ಅಣ್ಣನೆಂದು ತಿಳಿದುಕೋ ಎನ್ನುತ್ತೇನೆ. ಹುಡುಗಿ ಅದಕ್ಕೆ ಒಪ್ಪದಿದ್ದರೆ? ಆದರೆ ನಾನು ಹಾಗೆ ಹೇಳೋದು ನಿನಗಲ್ವಾ?